ಮೇ 9ರಂದು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಅಭಿಮಾನೋತ್ಸವವನ್ನು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿದೆ ಎಂದು ಯಡಿಯೂರಪ್ಪ ಅಭಿಮಾನೋತ್ಸವ ಸಮಿತಿ ಗೌರವ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ದೇಶದ ರಾಜ್ಯದ ವಿವಿಧ ಮಠಾಧೀಶರು ಭಾಗಿಯಾಗಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರರು ಆಗಮಿಸಲಿದ್ದಾರೆ. 5 ಲಕ್ಷ ಜನರು ಆಗಮಿಸುವ ನಿರೀಕ್ಷೆ ಇದೆ. ಉತ್ತರ ಕರ್ನಾಟಕದ ಮೇಲೆ ಹೆಚ್ಚಿನ ಕಾಳಜಿ ಇದ್ದ ಅವರಿಗೆ ಈ ಭಾಗದಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಬೇಕು ಎಂದರು. ತಾರೀಕಿಗೆ ಮಾನ್ಯ ನಮ್ಮ ಮುಖಂಡರಾದ BS ಯಡಿಯೂರಪ್ಪ ಅವರ 50 ವರ್ಷದ ಅಭಿಮಾನೋತ್ಸವದ ಸಮಾರಂಭ ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಈ ದೇಶದ ಈ ರಾಜ್ಯದ ಎಲ್ಲ ಸ್ವಾಮೀಜಿಗಳು, ಮಠಾಧೀಶರು, ಎಲ್ಲ ಜಾತಿ ಮಠಾಧೀಶರು, ಸ್ವಾಮೀಜಿಯವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಯಾಗಿ ನಮ್ಮ ರಾಜ್ಯದ ಗೃಹ ಸಚಿವರಾದ ಮಾನ್ಯ ಅಮಿತ್ ಶಾ ಅವರು, ಮಾನ್ಯ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು ಹಾಗೂ ರಾಜ್ಯದ ಅಧ್ಯಕ್ಷರಾದ ಮಾನ್ಯ ವಿಜೇಂದ್ರ ಅವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಸೋಮಣ್ಣ ಅವರವರು, ಆರ್ ಅಶೋಕ್ ಅವರು, ಶ್ರೀಮತಿ ಶೋಭಾ ಕರಂದ್ಲಾಜೆ ಮತ್ತು ಶ್ರೀ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುತೇಕ ಈ ಕಾರ್ಯಕ್ರಮದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿನ ಜನ ಬರ್ತಾರಂತ ನಮ್ಮದು ಇದೆ, ಎಸ್ಟಿಮೇಟ್ ಇದೆ. ಅದರಲ್ಲಿ ಉತ್ತರ ಕರ್ನಾಟಕದ ಬಹಳ ಜನ, ಬೆಳಗಾವಿ ಜಿಲ್ಲೆಯಿಂದ, ಪ್ರತಿಯೊಂದು ತಾಲೂಕಿನಿಂದ ಜನ ಬರ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚಿನ ಜನ ಬರಬೇಕು. ಇದೊಂದು ಅಭಿನಂದನೆ ಉತ್ಸವ. ನಮ್ಮ ಹೋರಾಟಗಾರ, ಹೋರಾಟಗಾರ ಈ ರಾಜ್ಯದಲ್ಲಿ ಮೊದಲನೇ ಸಲ ಭಾರತೀಯ ಜನತಾ ಪಕ್ಷನ ಅಧಿಕಾರಕ್ಕೆ ತಂದ ಒಬ್ಬ ಧೀಮಂತ ನಾಯಕ ಮತ್ತು ರೈತರ ನಾಯಕ. ಅದರಲ್ಲಿ ಈ ಉತ್ತರ ಕರ್ನಾಟಕದ ಮೇಲೆ ಅತಿ ಹೆಚ್ಚಿನ ಪ್ರೇಮ ಇರುವ ಮಾನ್ಯ ಯಡಿಯೂರಪ್ಪ ಅವ್ರದ್ದು ಆಗ್ತಾ ಇರೋದು ನಮಗೂ ಬಹಳಷ್ಟು ಗೌರವ ತಂದದ. ಅದಕ್ಕೆ ಹೆಚ್ಚಿನ ಜನ ಇದಕ್ಕೆ ಬರಬೇಕಂತ ನಾನು ಇವತ್ತು ಪ್ರೆಸಿಡೆಂಟ್ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಮಹಾಂತೇಶ್ ಕವಟಗಿಮಠ್ ಮಾತನಾಡಿ, ನಾಡು ಕಂಡ ಧೀಮಂತ ನಾಯಕ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ನಾಯಕತ್ವ ವಹಿಸಿ ಜನಪರ, ರೈತರ ಧ್ವನಿಯಾಗಿ ಹೋರಾಡಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗೆಹರಿಸಬೇಕೆಂದು ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಿದ ಶ್ರೇಯ ಯಡಿಯೂರಪ್ಪ ಅವರಿಗೆ ಸಲ್ಲುತ್ತದೆ ಎಂದರು. ಯಡಿಯೂರಪ್ಪ ಅವರು ಬೆಳಗಾವಿಯಲ್ಲಿ ಪ್ರವಾಹ ಬಂದ ವೇಳೆ ಕೃಷ್ಣಾ ನದಿಯಿಂದ ಮುಳುಗಡೆಯಾದ ಮನೆಗಳಿಗೆ ದೇಶದ ಇತಿಹಾಸದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟ ಶ್ರೇಯ ಯಡಿಯೂರಪ್ಪಗೆ ಸಲ್ಲಿಸುತ್ತದೆ ಎಂದರು. ಮಾಧ್ಯಮದ ಸ್ನೇಹಿತರೆ, ತಮ್ಮನ್ನು ಉದ್ದೇಶಿಸಿ ಇದೀಗ ಮಾತನಾಡಿದ ನಮ್ಮೆಲ್ಲರ ನಾಯಕರು, BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಸುತಾರ್ ಅವರೇ, ಸುಭಾಷ್ ಪಾಟೀಲ್ ಅವರೇ, ಸಂಜಯ್ ಪಾಟೀಲ್ ಅವರೇ, ಅನಿಲ್ ಬೆಂಕಿ ಅವರೇ, ಜಿ ವಕೀಲರೇ, ಶ್ರೀಮತಿ ಮಂಗಳಾ ಅಂಗಡಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪ್ರಮುಖರೇ ಮತ್ತು ಮಾಧ್ಯಮದ ಮಿತ್ರರೇ, ಈ ನಾಡು ಕಂಡ ಧೀಮಂತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ನೇತೃತ್ವವನ್ನು ವಹಿಸಿ ನಾಯಕತ್ವವನ್ನು ಕೊಟ್ಟು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸರ್ಕಾರವನ್ನು ತಂದವರು BS ಯಡಿಯೂರಪ್ಪನವರು. ತಮ್ಮ ಜನಪರ ಹೋರಾಟಗಳ ಮುಖಾಂತರ, ರೈತ ಹೋರಾಟಗಳ ಮುಖಾಂತರ ಜನನಾಯಕರಾಗಿ ಹೊರಹೊಮ್ಮಿದವರು BS ಯಡಿಯೂರಪ್ಪನವರು. ರೈತ ಬಜೆಟ್ ಅನ್ನು ಕೊಟ್ಟಂತವರು ಯಡಿಯೂರಪ್ಪನವರು. ಪ್ರಾದೇಶಿಕ ಅಸಮತೋಲನ ನೀಗಬೇಕು, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಬಗೆಹರಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ 2006ರಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವನ್ನು ನಡೆಸಿದವರು
ಅದಕ್ಕೆ ಆಶ್ರಯದಾತೆಯ ನಿಂತವರು ಸನ್ಮಾನ್ಯ ಕೋರೆಯವರು ಅಂತ ಒಂದು ನಾಯಕತ್ವವನ್ನು ಕೊಟ್ಟು ಬೆಳಗಾವಿಯ ಸತತವಾಗಿ ಚಳಿಗಾಲದ ಅಧಿವೇಶನ ನಡೀಲಿಕ್ಕೆ ಮತ್ತು ಸುವರ್ಣಸೌಧ ನಿರ್ಮಾಣಕ್ಕೆ ಕಾರಣಕರ್ತರು ಸನ್ಮಾನ್ಯ BS ಯಡಿಯೂರಪ್ಪನವರು. ಇಂಥ ಒಬ್ಬ ಧೀಮಂತ ನಾಯಕ ಕಳೆದ 5 ದಶಕಗಳಿಂದ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ತಮ್ಮ ಹೋರಾಟದ ಬದುಕಿನ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿದಂಥ ನಾಯಕನ ಒಂದು ಅಭಿನಂದನೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಮತ್ತು ನಾಡಿನ ಅನೇಕ ಹಿರಿಯ ಮಠಾಧೀಶರು ಸುತ್ತೂರಿನ ಶಿವರಾತ್ರೀಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದರ ಜೊತೆಗೆ ಪಂಚಪೀಠಾಧೀಶ್ವರರು ರಂಭಾಪುರಿ ಪೂಜ್ಯರನ್ನು ಒಳಗೊಂಡು ಪಂಚಪೀಠಾಧೀಶ್ವರರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕನಕಪೀಠದ ಗುರುಗಳು, ಬೋವಿ ಪೀಠದ ಗುರುಗಳು, ಹೀಗೆ ಎಲ್ಲ ವರ್ಗದ ಎಲ್ಲ ಜಾತಿ ಜನಾಂಗದ ಮಠಾಧೀಶರು ಸಹಿತ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಆಶೀರ್ವಾದವನ್ನ ಮಾಡಲಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಯಕ ಮತ್ತು ದಾಸೋಹ ತತ್ವದ ಮಠಮಾನ್ಯಗಳಿಗೆ ಅತ್ಯಂತ ಸಣ್ಣ ಮಠಗಳನ್ನು ಸಹಿತ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದವರು ಸನ್ಮಾನ್ಯ BS ಯಡಿಯೂರಪ್ಪನವರು. ತಮ್ಮ ಅವಧಿಯಲ್ಲಿ ಶಿಕ್ಷಣ ಮತ್ತು ದಾಸೋಹದ ಕೆಲಸವನ್ನು ಮಾಡತಕ್ಕಂಥ ಎಲ್ಲ ಮಠಮಾನ್ಯಗಳು ಸಹಿತ ಅನುದಾನವನ್ನು ನೀಡುವುದರ ಮೂಲಕ ಅವುಗಳನ್ನು ಮುಖ್ಯವಾಹಿನಿಗೆ ತರತಕ್ಕಂಥ ಕೆಲಸವನ್ನು ಮಾಡಿದವರು ಸನ್ಮಾನ್ಯ BS ಯಡಿಯೂರಪ್ಪನವರು. ಅವರು ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. 2019ರಲ್ಲಿ ಬೆಳಗಾವಿ ಜಿಲ್ಲೆ ಕೃಷ್ಣಾ ನದಿಗೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಅವರು ಅಂಕ್ಲಿಗೆ ಭೇಟಿ ಕೊಟ್ಟಿದ್ರು. NDRF ನಾರ್ಮ್ದಡಿ ಮನೆ ತೊಂದರೆ ಆದವರಿಗೆ NDRF ವಾಸ್ ಗಿವಿಂಗ್ ಓನ್ಲಿ 95,000 rupees ಮನೆ ಪುನರ್ನಿರ್ಮಾಣ ಮಾಡಲಿಕ್ಕೆ. ಆದರೆ ಅಲ್ಲಿ ಅಂಕ್ಲಿಯಲ್ಲಿ ಜನರ ಪರಿಸ್ಥಿತಿಯನ್ನು ನೋಡಿ ಒಬ್ಬ ನಾಯಕ, ಜನಪರ ನಾಯಕ ಯಾವ ರೀತಿ ಇದ್ದಾನೆ ಅನ್ನೋದು ಸನ್ಮಾನ್ಯ ಯಡಿಯೂರಪ್ಪನವರು ತೋರಿಸಿದ್ದು ಇತಿಹಾಸ. ಯಾರ ಮನೆಗೆ ಕೃಷ್ಣಾ ನದಿ ನೀರು ಬಂದಿದೆ, ಯಾರ ಹೊಸ್ತಿಲಿಗೆ, ಪ್ರತಿಯೊಬ್ಬರಿಗೂ ಸಹಿತ 10,000 ರೂಪಾಯಿಗಳನ್ನ ಕೂಡಲೇ ಅಂದ್ರೆ ಬರೀ ಅವ್ರಿಗೆ ಯುಟೆನ್ಷಿಯಲ್ಸ್ ಕೊಡ್ಲಿಕ್ಕೆ 10,000 ರೂಪಾಯಿ ಕೊಟ್ಟರು. ಮನೆ ನಿರ್ಮಾಣ ಮಾಡಲಿಕ್ಕೆ ಕ್ಯಾಟಗರಿ A ಮನೆಗಳಿಗೆ 5 ಲಕ್ಷ ರೂಪಾಯಿ, ಕ್ಯಾಟಗರಿ B ಮನೆಗಳಿಗೆ 3 ಲಕ್ಷ ರೂಪಾಯಿ, ಕ್ಯಾಟಗರಿ C ಮನೆಗಳಿಗೆ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದು ಇತಿಹಾಸ. ಭಾರತದ ಇತಿಹಾಸದಲ್ಲಿ ಮನೆ ಕಳೆದುಕೊಂಡವರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದು ಇತಿಹಾಸ. ಹೀಗೆ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ, ವಿಜಯಪುರ ಈ ಜಿಲ್ಲೆಗಳಲ್ಲಿ ಸುಮಾರು 30,000 ಹೊಸ ಮನೆಗಳು ನಿರ್ಮಾಣ ಆಗಿದ್ದು ಇದು ಯಡಿಯೂರಪ್ಪನವರಿಂದ ಮಾತ್ರ ಸಾಧ್ಯ. ಹೀಗೆ ಬದುಕಿನುದ್ದಕ್ಕೂ ಜನಪರ ಕಾಳಜಿ ಉಳ್ಳ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರು. ಅವರ ಈ ಒಂದು ಅಭಿಮಾನೋತ್ಸವ ಇದು ಮುಂದಿನ ಜನಾಂಗಕ್ಕೆ, ಮುಂದಿನ ಯುವಕರಿಗೆ ಒಬ್ಬ ನಾಯಕ ಯಾವ ರೀತಿ ಇರ್ಬೋದು ಅಂತಕ್ಕಂಥ ಆದರ್ಶವನ್ನು ಇಟ್ಕೊಂಡು ರಾಜಕಾರಣ ಇರ್ಬೋದು, ಸಮಾಜಕಾರಣ ಇರ್ಬೋದು, ಅವರು ಮಾರ್ಗದರ್ಶನ ಮಾಡಬೇಕು. ಅವರ ನೇತೃತ್ವ ಇಡೀ ರಾಜ್ಯಕ್ಕೆ ಒಂದು ಆದರ್ಶ ಆಗಬೇಕು ಅಂತಕ್ಕಂಥ ಹಿನ್ನೆಲೆ ಮುಂದಿನ ನಾಯಕತ್ವಕ್ಕೆ ಒಂದು ಮಾರ್ಗದರ್ಶನ ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಅಭಿಮಾನೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ನಾಡಿನ ಸುಮಾರು 1,000 ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಮಾಡಲಿದ್ದಾರೆ. ಮತ್ತು ರಾಷ್ಟ್ರೀಯ ನಾಯಕರು, ಗೃಹ ಸಚಿವರು ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸ್ವಾಗತ ಸಮಿತಿಯಲ್ಲಿ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಗೌರವಾಧ್ಯಕ್ಷರಾಗಿದ್ದಾರೆ. ಇದರ ಜೊತೆಗೆ ನಮ್ಮ ಕಾರಜೋಳ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಗೋವಿಂದ ಕಾರಜೋಳ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಚಿಕ್ಕಮಗಳೂರು ಸಂಸತ್ ಸದಸ್ಯರು ಉಪಾಧ್ಯಕ್ಷರಾಗಿದ್ದಾರೆ. ಶ್ರೀರಾಮುಲು ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. BY ರಾಘವೇಂದ್ರ ಅವರು ಸಂಚಾಲಕವನ್ನ ಮಾಡಲಿದ್ದಾರೆ. ಹೀಗೆ ಎಲ್ಲ ನಾಯಕರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ನಾಡಿನ ಹರಗುರು ಚರಮೂರ್ತಿಗಳು, ಮಠಾಧೀಶರು, ರಾಜಕೀಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಈ ನಾಡಿನ ಸಮಸ್ತ ಜನತೆಗೆ ವಿನಂತಿ ಮಾಡ್ತಾ ಇದ್ದೀವಿ, ತಾವು ಬನ್ನಿ, ತಮ್ಮ ಸ್ನೇಹಿತರನ್ನ ಕರ್ಕೊಂಡು ಬನ್ನಿ, ಯಶಸ್ವಿಗೊಳಿಸಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು.
ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾತನಾಡಿ, ಯಡಿಯೂರಪ್ಪನವರಿಗೆ ಬೆಳಗಾವಿಯ ಮೇಲೆ ವಿಶೇಷ ಕಾಳಜಿ ಇತ್ತು. ಅವರು ಸಿಎಂ ಆಗಿದ್ದ ವೇಳೆ ನಾನು ಶಾಸಕನಾಗಿದ್ದೆ ಎಂದರು. ಮಾಜಿ ಶಾಸಕ ಅನಿಲ್ ಬೆನಕೆ, ಬಿಜೆಪಿ ಮುಖಂಡರಾದ ಮುರುಗೇಂದ್ರ ಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್ಕಿ, ಎಂಎಂ ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।